ಜಾತ್ರೆಯ ನಿಮಿತ್ತ ಗೋ ಪ್ರಶಿಕ್ಷಣ ಪ್ರತಿ ವರ್ಷ ನಾವು ಕಲಿತೀವಿ. ಅದರ ಸಮಾರೋಪ ಇವತ್ತೇನು ಮುಂಜಾನಿಂದ ಗೋ ಉತ್ಪನ್ನ ಏನೇನು ಮಾಡ್ತೀವಿ ಮತ್ತು ಗೋಮೈನಿಂದ ರೀತಿ ಒಟ್ಟು ಇವತ್ತು ಸಂಜಿತನ ಕಾರ್ಯಕ್ರಮ ಆಯಿತು. ಹೊಲಗಳು ಒಂದಿಷ್ಟು ಸುಮಾರು ಒಂದು 40 ಪ್ರಶಿಕ್ಷಣ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿತ್ತು. ನಮ್ಮ ಊರಿಂದನೂ ಒಂದಷ್ಟು ಸಂಖ್ಯೆ ಬಂದಿತ್ತು. ಒಟ್ಟು 40 ಸಂಖ್ಯೆ ಇತ್ತು. ಸಮಾರೋಪ ನಿಮಿತ್ತ ಇದೊಂದು ಗೋಮಾತೆಯ ಆರತಿಯನ್ನು ಸಮಾರೋಪ ಮುಖಾಂತರ ದಂತ ಮಂಜನ ಫಿನಾಯಿಲ್ ದಂತ ಮಂಜನ ಮಾಡುವಂಥದ್ದು ಕಲಿಸ್ಕೊಡ್ತೀವಿ. ಫಿನಾಯಿಲ್ ಮಾಡಿದ್ದೀವಿ ಮತ್ತು ಧೂಪ್ ಬತ್ತಿ ಮತ್ತು ಇವು ರೇಡಿಯೇಷನ್ ಚಿಪ್ ಮೊಬೈಲ್ಗೆ ಇಡುವಂಥದ್ದು. ಅದು ರೇಡಿಯೇಷನ್ ಏನು ಇಲೆಕ್ಟ್ರಾನ್ ಐಟಮ್ದಿಂದ ನಮಗೆ ನಕಾರಾತ್ಮಕ ಕಿರಣಗಳು ನಮ್ಗೆ ಸೈಡ್ ಇಫೆಕ್ಟ್ ಮಾಡ್ತಾವೆ. ಅದನ್ನು ತಡೆ ಹಿಡಿಯುವಂಥದ್ದು ಚಿಪ್ ತಯಾರು ಮಾಡುವಂಥದ್ದು ಹೇಳ್ಕೊತೀವಿ. ಮತ್ತು ಈ ಏನು ಕಳೆನಾಶಕವನ್ನು ನಾವು ಹೊರಗಿಂದ ತಂದು ಯೂಸ್ ಮಾಡ್ಲಿಕ್ಕೆ ಭೂಮಿ ತಾಯಿಗೆ ಅದನ್ನು ನಾವು ತಯಾರು ಮಾಡ್ಕೋಬೇಕು ಇಲ್ಲಿ. ಆ ವಿಷಯಗಳನ್ನು ಮತ್ತು ಬೀಜ ಸಂರಕ್ಷಣೆ ನಾವೇ ಯಾವ ರೀತಿ ನಮ್ಮ ಹಿರಿಯರು ಮಾಡ್ಕೊತಿದ್ವಿ ಆ ವಿಷಯಗಳನ್ನು ಜೋಡಿಸಿದ್ವಿ. ಮತ್ತು ಗೋಮಾತೆಗೆ ಚಿಕಿತ್ಸೆ ಹೋಮಿಯೋಪತಿ ಅದನ್ನು ನಾವೇ ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ಅದಕ್ಕೆ ಸಮಸ್ಯೆ ಬಂದಾಗ ಚಿಕಿತ್ಸೆಯನ್ನು ಮಾಡ್ಕೋಬೋದು ಆ ವಿಷಯಗಳನ್ನು ಈ ಒಂದು ದಿನದ ಪ್ರಶಿಕ್ಷಣದೊಳಗೆ ತಿಳಿಸ್ಕೊಡ್ಲಾಗಿದೆ. ಎಷ್ಟು ಉಪಕಾರ ಮಾಡ್ತದೆ ನೋಡ್ರಿ. ಹೊಸ ಮನೆ ಕಟ್ಟಿದ್ದವು, ಹೊಸ ಮನೆ ಕಟ್ಟಿದ್ದ ಕಟ್ಟಿದ್ರೆ ಆಕ ಒಳಗೆ ಹೋಗ್ತಾನೆ, ಹೋಗವಲ್ದ ಸಮಸ್ತದೇನೋ ಆಕ ಒಳಗೆ ಕೂಗಿಸ್ತಾರ ಬರ್ತದ, ಹೋಗಲೇ ಇಲ್ಲ. ಅವ ಏನು ಮಾಡ್ದ, ಬೇರೆ ಆಕಳ ತಂದ, ಹೋಗಲೇ ಇಲ್ಲ. ಇವತ್ತು ಬಿಡು ನಾಳೆ ಹೋಗ್ತಿದ್ರು, ಹೋಗಲೇ ಇಲ್ಲ. ಅದು ಯಜ್ಞಾದಿ ಮಾಡಿ ಒಳಗೆ ಬರ್ದ ಮನಸ್ಸಿಗೆ ಸಮಾಧಾನ ಇದ್ದಿದ್ದಿಲ್ಲ. ಆ ಮನ್ಯಾಗ ಇರಲಿಲ್ಲ, ಹೊರಗೆ ಬಂದ, ಬೇರೆ ಮನ್ಯಾಗ ಇರಾಕತ್ತದ. ಸ್ವಲ್ಪ ದಿವಸ ಇಡೀ ಮನೆ ಖುಷಿ ಇತ್ತದ. ಆಕಳ ಹೆಂಗೆ ಕೆಲಸ ಮಾಡ್ತಾವ ನೋಡಿ. ಇನ್ನೊಂದು ಕೆಲಸ ಒಂದು ಎತ್ಕೊಂಡು ತೊಗೊಂಡು ಹೊಂಟಿದ್ದವ ಚಕಡ್ಯಾಗ ಉಟ್ಕೊಂಡು, ಏನು ಆದರೂ ಆ ದಾಗೆ ಹೋಗೋಲ್ಲ ದಾರಿ ಅಲ್ಲೇ ಇತ್ತಾಗಿಂದವ ಆಗತ್ತು. ಏನಂತ ನೋಡ್ತಾನೆ, ದೊಡ್ಡ ಹಾಗೆ ಐತಲ್ಲಿ, ಇಲ್ಲಿಗೆ ಬೀಳ ಹೋಗೋದ್ಲೇಕ. ಅಂದ್ರೆ ಇಂಥವೆಲ್ಲವೂ ಆಕಳ. ನೀವು ಹೋಗಿರ್ತೀರಿ, ಅಡವಿಗೆ ಹೋಗಿರ್ತೀರಿ, ಎತ್ಕೊಂಡು ತೊಗೊಂಡು ಎಲ್ಲೇ ಹೋಗಿರ್ತೀರಿ, ತಿರುಗಿ ಬರಕ್ಕೆ ನಿಮ್ಗೆ ದಾರಿ ಗೊತ್ತಾಗಿಲ್ಲ. ಸುಮ್ಮನೆ ಕುಂತ್ಬಿಡ್ರಿ, ಅವು ಸೀದಾ ನಿಮ್ಮ ಮನೆ ತನಕ ಬರ್ತಾವ. ಅವುಗಳ ಉಪಯೋಗ ಅನ್ನೋದು ಆಕಳ ನಮಗೆ ಸೇವಾ ಮಾಡೋದು ಅಂತಂದ್ರೆ ನಮಗೆ ಏನು ಅಗಾಧವಂತ ಉಪಕಾರ ಮಾಡ್ತಾವ ಅಂಥ ಆಕಳವನ್ನು ಇವತ್ತು ನಾವು ದುಃಖದಿಂದ ಹೇಳ್ಬೇಕಾಗ್ತದೆ. ದೇಶ ಸ್ವತಂತ್ರ ಆಗ್ಬೇಕಾದ್ರೆ ಎಷ್ಟು ಕತ್ತಲಖಾನಿ ಇದ್ವು, ಅದ್ರ 4 ಪಟ್ಟಾಗಿ ಅಂದ ಬಳಿಕ ಮ್ಯಾಲಿನ ಸೂತ್ರ ಹಿಡಿದವ್ರು ಏನೇನು ಮಾಡಕತ್ತಾರ. ಅನೇಕ ಮಹಾತ್ಮರು ಇವತ್ತು ನೀವು ಆಕಳಕ್ಕೆ ಮಹತ್ವ ಕೊಟ್ಟಿಲ್ಲ ಅನ್ನೋದಕ್ಕೆ ನಿಮ್ಮನ್ನೆಲ್ಲ ಇದ್ದ ದುಃಖಕ್ಕೆ ಕಾರಣ ದೊಡ್ಡ ದೊಡ್ಡ ಮಹತ್ವ ಜ್ಞಾನಿಗಳು ಹೇಳಕತ್ತಾರೆ. ಅದಕ್ಕೆ ನಾವು ಮಾಡಿಕೊಂಡು ಇವತ್ತು ದೇಶದೊಳಗೆ ಮೋದಿಯವರು ಆಕಳ ಸಾಕ್ರಿಪ ಗೋಪಾಲಕ ಅಂತ ಹೇಳ್ತಾರೆ. ಇಡೀ ಊರು ಗೋ ಗ್ರಾಮ ಮಾಡ್ಬೇಕಂತ ಪ್ರಯತ್ನ ಮಾಡಿ ಹೇಳ್ತಾರೆ. ಆ ಪ್ರಯತ್ನ ಇದು ನಾವೆಲ್ಲರೂ ಕೂಡ ನಾವು ಇದನ್ನ ಮಾಡೋದು. ಒಂದು ರೈತ ಒಂದು ಮನೆಯೊಳಗೆ ಒಂದರ ಜವಾರಿ ಆಕಳ ಸಾಕಲೇಬೇಕು ಅಂತ ಮಾಡ್ಕೊಂಡ್ರೆ
ಒಂದು ಆಗ್ಲ 30 ಎಕರೆ ಭೂಮಿಯನ್ನ ನೀವು ಅದಕ್ಕೆ ಫಲವತ್ತತೆ ಮಾಡಿ ಗೊಬ್ಬರ ಹಾಕಿ. ಆದ್ರಿಂದ ಆ ಆಕಳ ಸೇವಾ ಮಾಡಿದ್ವಿ. ಇವತ್ತ ನಿನ್ನೆ ರಾತ್ರಿನ ಎಲ್ಲ ಅದು ತಿಳ್ಕೊಬೇಕನ್ನೋರು ಬಂದಿದ್ರು. ಇಡೀ ದಿವಸ ಅದು ಪ್ರಮುಖರು ಬಂದಿದ್ರು. ಅವರೆಲ್ಲರೂ ಕೂಡ ಮಾತಾಡಲ್ಲ ಅಂತ ಆಕಳದ ಕೊನೆ ಭಾಗ ಇದು ಮಂಗಳಾರತಿ ಆಗ್ತಾ ಇರ್ತ. ಎಲ್ಲ ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. मैया जय जय गो माता, जो कोई तुमको ध्याता, जो कोई तुमको ध्याता, त्रिभुवन सुख पाता। मैया जय जय गो माता, सुख समृद्धि प्रदायिनी, गो की सुखामिनी। मैया गो की सुखामिनी, जो करे गो की सेवा, जो करे गो की सेवा, कल में विपत्ति चले। मैया जय जय गो माता, आयो वो जविकासिनी, जन जन की माए। मैया जय जनकी माए, शत्रु मित्र सुत जाने, शत्रु मित्र सुत जाने, सबकी सुखदाई। मैया जय जय गो माता, सुर सौभाग्य विदायिनी, अमृत दूध मिलो। मैया अमृत दूध दियो, अखिल विश्व नर नारी, अखिल विश्व नर नारी, शिवाभिषेक कियो। मैया जय जय गो माता, ममता माई मन भाविनी, तुम ही जन माता। मैया तुम ही जन माता, जग की पालन हारिणी, जग की पालन हारिणी, कामधेनु माता। मैया जय जय गो माता, शंकर रोग विनाशिनी, सुर महिमा गाई। मैया सुर महिमा गाई, गोशाला की सेवा, गोशाला की सेवा, संतन मन बाई। मैया जय जय गो माता, गो माँ की रक्षा हित हरि अवतार लियो। मैया हरि अवतार लियो, गोपालक गोपाला, गोपालक गोपाला, शुभ संदेश दियो। मैया जय जय गो माता, श्री गो माता की आरती जो कोई सुत गावे। मैया जो कोई सुत गावे, कदम कहत हत धरनी, कदम कहत वे धरनी, भव से तर जावे। मैया जय जय गो माता।